ಬರುತ್ತಾ ಇಲ್ಲೋ ಅಂದ್ಕೊಂಡಿದ್ದೆ ಇಷ್ಟು ಲಘುನಲ್ಲಿ ಇಪ್ಪತ್ತು ಕ್ಲಾಸ್ ಕಲಿತೀನೋ ಇಲ್ಲೋ ಅಂತಿದ್ದೀನಿ. 1 ವೀಕ್ನಾಗ ಕಲಿತೀಗ ಆಲ್ಮೋಸ್ಟ್ ಹಾಂ ಸ್ಟೇಬಲ್ ಆಗಿ ಓಡಿಸ್ಲಿಕ್ಕತ್ತಿ, ಅದಕ್ಕೆ ಭಾಳ ಖುಷಿ ಆಗ್ಬಿಟ್ಟದ ನಿನಗೆ. ನಿಮ್ಮ ಟೀಚರ್ ಹೆಂಗಿದ್ದಾರೆ? ಏನು ಹೇಳಿದ್ರೆ ನಾವು ಎಕ್ಸ್ಟ್ರಾಡಿನರಿ ಆಗ್ಬಿಟ್ಟು ಅಷ್ಟೇ. ಓಹೋ ಸೂಪರ್ ಅಪ್ಪಿ, ಅಡ್ಡಿಲ್ಲ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಮತ್ತು ರೋಡೆಲ್ಲ ಪ್ರಾಕ್ಟೀಸ್ ಮಾಡೋಣಂತ ನಾಳಿಂದ. ಓಕೆನಾ? ಆಲ್ ದ ಬೆಸ್ಟ್ ಅಪ್ಪಿ. ಸೆಕೆಂಡ್ PUC ಮುಗಿತು, ನೆಕ್ಸ್ಟ್ ಇನ್ನು ಇಂಜಿನಿಯರಿಂಗ್ ಕಾಲೇಜಿಗೆ. ಹಾಂ, ಕಾಲೇಜ್ ಅದು ದೂರ ಆಗ್ತದೆ, ಗಾಡಿ ಮೇಲೆ ಹೋಗ್ಲಿಕ್ಕೆ ಬೇಕಾಗಿತ್ತು. ವೆಕೇಷನ್ ಒಳಗೆ ಕಲೀಲಿಕ್ಕೆ ಬಂದ್ರಿ. ಓಕೆ, ಬರುವಾಗ ಏನು ಅನ್ನಿಸ್ತಿತ್ತು? ಕಲಿತೀನೋ ಇಲ್ಲ ಅನಿಸಿತ್ತು. ಆಗ್ತೈತಿ, ಏನು ಬರಂಗೇ ಇಲ್ಲ ಅಂದ್ಕೊಂಡಿದ್ದೆ. ಹಾಂ, ಎಲ್ಲರೂ ಹೇಳ್ತಿರ್ತಾರೆ ಗಾಡಿ ಅಂದರೆ ಟಫ್, ಬರಲ್ಲ ಅಂತೀರಿ. ಹಾಂ, ಇವಾಗ ಏನು ಅನಿಸ್ಲಿಕ್ಕತ್ತದ? ಆರಾಮಾಗಿ ಕಲಿತೀನಿ. ಆರಾಮಾಗಿ ಕಲ್ತ್ರಿ. ಬಂದು ಎಷ್ಟು ದಿನ ಆಯಿತು? 1 ವೀಕ್ ಆಗ್ತದೆ. 1 ವೀಕ್ ಆಗಿರ್ಲಿಕ್ಕೆ ಬಂದಿರ್ಬೇಕು. ಆಯಿತು. ಆಮೇಲೆ ಏನು ಅನ್ನಿಸ್ತದೆ ನಮ್ಮ ಟ್ರೈನಿಂಗ್ ಬಗ್ಗೆ ಒಂದೆರಡು ಮಾತು, ಟೀಚರ್ ಬಗ್ಗೆ, ಕ್ಲಾಸ್ ಬಗ್ಗೆ ಎಲ್ಲ ಹೇಳ್ರಿ. ಎಲ್ಲ ಹೇಳೋದಂದ್ರೆ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಖುಷಿ ಆಗ್ತದೆ, ಭಾಳ ಖುಷಿ ಆಗ್ತದೆ. ಹಾಂ, ಫ್ರೆಂಡ್ಲಿ ಆಗಿ ಎಲ್ಲ ಮನೆ ಥರನೇ ಮಕ್ಕಳ ಥರನೇ ನೋಡ್ಕೊಂಡು ಕಲಿಸ್ತಾರೆ. ಟೀಚರ್ ಕಲಿಸ್ತಾರ, ಭಾಳ ಖುಷಿ ಆಗುತ್ತೆ. ಕಾನ್ಫಿಡೆನ್ಸನ್ನು ತುಂಬ್ತಾರ. ಭಾಳ